ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೆ ನಮ್ಮ ರಕ್ಷಕನಾದಂಥ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ನಾವು ಕ್ರಿಸ್ತನ ಶ್ರಮ, ಮರಣ, ಪುನರುತ್ಥಾನದ ಧ್ಯಾನದ ದಿವಸದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವ ಹಾಗೆ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಇಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂಬುದಾಗಿ ಕಳುಹಿಸಲ್ಪಟ್ಟು ಶಿಲುಬೆಯ ಮರಣವನ್ನು ಸ್ವೀಕರಿಸುವುದಕ್ಕಾಗಿ ತನ್ನನ್ನೇ ಯಜ್ಞದ ಕುರಿಯಾಗಿ ಸಮರ್ಪಿಸಿಕೊಂಡ ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ದೇವರೇ, ನೀನು ಶಿಲುಬೆಯ ಮೂಲಕ ನಮ್ಮೆಲ್ಲರಿಗೆ ಕೊಟ್ಟಂಥ ಪಾಪದ ವಿಮೋಚನೆಗಾಗಿ, ದೇವರ ರಕ್ಷಣೆಗಾಗಿ, ನಿತ್ಯ ಜೀವದ ಬಾಧ್ಯತೆಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಸಂದರ್ಭದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಆತ್ಮನಿಂದ ನಮ್ಮೆಲ್ಲರನ್ನು ತುಂಬಿಸು. ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೇನ್. ನಾವು ಈ ದಿವಸದಲ್ಲಿ ಧ್ಯಾನ ಮಾಡಲಿಕ್ಕಾಗಿ ಕೊಡಲ್ಪಟ್ಟಂತಹ ಮುಖ್ಯ ಪ್ರಸ್ತಾಪ ಮತ್ತು ಪರಿಚ್ಛೇದದ ಕಡೆಗೆ ಗಮನವನ್ನು ಹರಿಸುವ ಹಾಗೆ ಮುಖ್ಯ ಪ್ರಸ್ತಾಪ ಯೇಸುವಿಗೆ ಯೂದನ ಮುತ್ತು ಎಂಬುದಾಗಿ, ಎ ಕಿಸ್ ಆಫ್ ಜೂಡಾಸ್ ಟು ಲಾರ್ಡ್ ಜೀಸಸ್ ಕ್ರೈಸ್ಟ್. ಇದಕ್ಕೆ ನೇಮಕವಾದಂತಹ ದೇವರ ವಾಕ್ಯವನ್ನು ನಾವು ಲೂಕನು ಬರೆದಂಥ ಸುವಾರ್ತೆ 22ನೇ ಅಧ್ಯಾಯ ವಚನ 47ರಿಂದ 53 ತನಕ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನ ಶ್ರಮ, ಮರಣ, ಪುನರುತ್ಥಾನದ ನಿರಂತರವಾದಂಥ ಧ್ಯಾನದಲ್ಲಿ ತೊಡಗಿಸಿಕೊಂಡಂಥ ನಾವುಗಳು ಇಂದಿನ ಸಮಾಜದಲ್ಲಿ ಬಿಡುವಿಲ್ಲದ ಒತ್ತಡಗಳ ಸಮಸ್ಯೆಗಳ ಮಧ್ಯದಲ್ಲಿ ಈ ಧ್ಯಾನ ನಮ್ಮನ್ನು ಲೌಕಿಕ ಜೀವಿತದ ಒತ್ತಡದಿಂದ ಮಾತ್ರವಲ್ಲದೆ ಸಮಸ್ಯೆಗಳಿಂದ ನಮ್ಮ ಕಾನ್ಸಂಟ್ರೇಷನನ್ನು, ಫೋಕಸನ್ನು ಸ್ವಲ್ಪ ಹೊತ್ತು ದೇವರ ಪ್ರೀತಿಯನ್ನು ಪ್ರಕಟಿಸುವಂಥ ಕ್ರಿಸ್ತನ ಶಿಲುಬೆಡೆಗೆ ನಮ್ಮನ್ನು ಆಹ್ವಾನಿಸುವಂಥದ್ದಾಗಿದೆ. ಮಾತ್ರವಲ್ಲದೆ ಹೀಗೆ ನಾವು ಸತತವಾಗಿ ಮಾಡುವಂಥ ಕ್ರಿಸ್ತನ ಶ್ರಮ, ಮರಣ, ಪುನರುತ್ಥಾನದ ಧ್ಯಾನಗಳು ನಮಗೆ ದೇವರ ರಕ್ಷಣಾ ಕಾರ್ಯದಲ್ಲಿ ಮಾತ್ರವಲ್ಲದೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕಾಗಿ ನಮ್ಮನ್ನು ಪ್ರತಿನಿತ್ಯ ಆಹ್ವಾನಿಸ್ತದೆ ಎನ್ನುವಂತಹ ಸಹಜವಾದ ಸಂದೇಶವನ್ನು ನಾವು ಯಾವಾಗಲೂ ನಮ್ಮ ಗಮನದಲ್ಲಿಟ್ಟುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಈ ದಿನದ ಮುಖ್ಯ ಪ್ರಸ್ತಾಪದಡಿಯಲ್ಲಿ ನಾವು ಧ್ಯಾನ ಮಾಡುವ ಹಾಗೆ ಯೇಸುವಿಗೆ ಯೂದನು ಕೊಟ್ಟ ಮುತ್ತು. ನಾವು ಎಲ್ಲ ಸಮಾಜದಲ್ಲಿ ಪರಿಸರದಲ್ಲಿ ಕೆಲವು ಸೂಚನೆಗಳು ಅಥವಾ ಚಿಹ್ನೆಗಳು, ಸಿಂಬಲ್ ಆರ್ ಸೈನ್ಸ್ ಆರ್ ಯೂಸ್ ಟು ಗ್ರೀಟ್ ಪೀಪಲ್. ನಾವು ಹ್ಯಾಂಡ್ ಶೇಕ್ ಮಾಡುವಂಥದ್ದಾಗಿರಬಹುದು, ನಮಸ್ಕರಿಸುವಂತಹ, ಹಗ್ ಮಾಡುವಂತಹ ಅಥವಾ ಬಾಗಿ ನಮಸ್ಕರಿಸುವಂಥ ಅಭ್ಯಾಸಗಳು ಅಥವಾ ಜೆಸ್ಟರ್ಸ್, ಅದು ಪರಸ್ಪರ ನಾವೊಬ್ಬರಿಗೊಬ್ಬರು ಅಭಿನಂದಿಸುವ, ಗೌರವಿಸುವ ಅರ್ಥಗಳನ್ನು ತಿಳಿಸುವಂಥದ್ದನ್ನು ನಾವು ನೋಡ್ತೇವೆ. ಪಸ್ಕ ಹಬ್ಬದ ದಿನದ ರಾತ್ರಿಯಲ್ಲಿ ಯೇಸು ಸ್ವಾಮಿ ಪಸ್ಕ ಹಬ್ಬವನ್ನು ಆಚರಿಸಿ ಗೆತ್ಸೇಮನೆ ತೋಟಕ್ಕೆ ಪ್ರಾರ್ಥನೆಗಾಗಿ ಹೋದ ಸಂದರ್ಭದಲ್ಲಿ ಆತನ ಶಿಷ್ಯರಲ್ಲಿ ಒಬ್ಬನಾದಂಥ ಇಸ್ಕರಿಯೋತ್ ಯೂದನು ಯೇಸುವನ್ನು ಮುದ್ದಿಟ್ಟು ಮಹಾಯಾಜಕರಿಗೆ, ಶಾಸ್ತ್ರಿಗಳಿಗೆ, ಫರಿಸಾಯರಿಗೆ ಒಪ್ಪಿಸಿಕೊಡುವಂಥ ಘಟನೆಯನ್ನು ನಾವೆಲ್ಲರೂ ದೇವರ ವಾಕ್ಯದ ಮೂಲಕ ತಿಳಿದುಕೊಂಡಿದ್ದೇವೆ. ಈ ಯೇಸು ಸ್ವಾಮಿಯ 12 ಮಂದಿ ಶಿಷ್ಯರಲ್ಲಿ ಇಸ್ಕರಿಯೋತ್ ಯೂದ, ಇವನು ಯೂದ ಪ್ರಾಂತ್ಯದಿಂದ ಬಂದಂತಹ ಯೂದದ ದಕ್ಷಿಣ ಭಾಗದಿಂದ ಬಂದಂಥ ಒಬ್ಬ ಶಿಷ್ಯನಾಗಿದ್ದ ಅಂತ ಹೇಳಿದರೆ, ಉಳಿದ 11 ಮಂದಿ ಶಿಷ್ಯರಿಗಿಂತ ಇವನ ಒಂದು ಜಿಯೋಗ್ರಾಫಿಕಲ್ ಅಥವಾ ಭೌಗೋಳಿಕ ಹಿನ್ನೆಲೆ ಬೇರೆಯಾದದನ್ನು ನಾವು ಗಮನಿಸ್ತೇವೆ. ಅಂತ ಹೇಳಿದರೆ ಉಳಿದ 11 ಮಂದಿ ಶಿಷ್ಯರು ಇವರು ಗಲಿಲಾಯ ಪ್ರಾಂತ್ಯದಿಂದ ಬಂದವರಾಗಿದ್ದರು ಎಂಬುದಾಗಿ ನಾವು ಯೂದನ ಕುರಿತಾಗಿ ತಿಳಿದುಕೊಳ್ಳುವ ಹಾಗೆ ಇಸ್ಕರಿಯೋತ್ ಜೋಡ ಅಥವಾ ಇಸ್ಕರಿಯೋತ್ ಯೂತ ಎಂಬುದಾಗಿ ಅವನನ್ನು ಕರೆಯುವ ಹಾಗೆ ಇದು ಇಬ್ರಿಯ ಪದದಿಂದ ಆರಿಸಲ್ಪಟ್ಟಂತಹ ಒಂದು ಹೆಸರಾಗಿದೆ. ಇಬ್ರಿಯ ಪದದಲ್ಲಿ ಜೂಡ ಅಥವಾ ಯೂದ ಎಂಬುದಾಗಿ ಕರೆಯುವಾಗ ಅದರ ಅರ್ಥ ಪ್ರೈಸ್ಡ್ ಎನ್ನುವಂತಹ ಅರ್ಥವನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಇದು ಅಂದಿನ ಸಮಾಜದಲ್ಲಿ ಯಹೂದ್ಯರಲ್ಲಿ ಸಹಜವಾಗಿ ಬಳಕೆಯಲ್ಲಿ ಹೆಚ್ಚು ಪ್ರಸಿದ್ಧವಾಗಿದ್ದಂತಹ ಹೆಸರುಗಳು. ಸೊ ಇಂತಹ ಒಂದು ಹೆಸರು ಅಲ್ಲಿಯ ಜೂಡಾಸ್ ಮಕ್ಕಾಬಿಯಸ್ ಎನ್ನುವಂತಹ ಒಬ್ಬ ಪ್ರಸಿದ್ಧ ನಾಯಕನನ್ನು ಅನುಕರಿಸಿ ಅಲ್ಲಿರುವಂಥ ಜನರು ಜೂಡಾಸ್ ಎನ್ನುವಂಥ ಹೆಸರನ್ನು ಅಂದಿನ ಜನರಿಗೆ ಸಹಜವಾಗಿ ಇಡ್ತಾ ಇದ್ರು. ಇನ್ನೊಂದು ಕಡೆಯಲ್ಲಿ ಇಸ್ಕರಿಯೋತ್ ಎನ್ನುವಂಥದ್ದು ಅವನು ಕೆರಿಯೋತ್ ಎನ್ನುವಂಥ ಊರಿನಿಂದ ಯೂದ ಬಂದದ್ದರ ಅವನ ಸ್ಥಳವನ್ನು ಕೂಡ ನಮಗೆ ಐಡೆಂಟಿಫೈ ಮಾಡಲಿಕ್ಕೆ, ಗುರುತಿಸಲಿಕ್ಕೆ ಸಹಕಾರಿಯಾಗುವಂಥ ಹೆಸರನ್ನು ಯೂದ ಹೊಂದಿದೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಈ ಯೂದನು ಕೊಟ್ಟ ಮುತ್ತು ನಾವು ಇಸ್ರಾಯೇಲರ ಸಂಪ್ರದಾಯಗಳಲ್ಲಿ ನಮಗೆ
ಮುತ್ತು ಅಥವಾ ಗ್ರೀಟಿಂಗ್ಸ್ ಮಾಡುವಂಥ, ಒಬ್ಬರನ್ನು ಅಭಿನಂದಿಸುವಂತಹ ಕೌಶಲ್ಯ ಹೇಗೆ ಬೆಳೆದು ಬಂದಿದೆ ಎಂಬುದಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಾವು ಹಳೆ ಒಡಂಬಡಿಕೆಯ ಭಾಗದಿಂದ ನೋಡುವುದಾದರೆ, ಯಹೂದ್ಯರಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು, ಅದರಲ್ಲಿ ವಿಶೇಷವಾಗಿ ತನ್ನ ಸಂಬಂಧಿಕರನ್ನು, ಆತ್ಮೀಯರನ್ನು ಗೌರವಿಸುವುದಕ್ಕಾಗಿ, ಅವರನ್ನು ಅಭಿನಂದಿಸುವುದಕ್ಕಾಗಿ ಅವರನ್ನು ಆಲಂಗಿಸುವಂತಹ, ಮುತ್ತು ಕೊಟ್ಟು ಅವರನ್ನು ಅಭಿನಂದಿಸುವಂಥ, ಅವರಿಗೆ ಗೌರವವನ್ನು ಸೂಚಿಸುವಂಥ ಆತ್ಮೀಯತೆಯ ಒಂದು ಗುರುತಾಗಿತ್ತು ಎಂಬುದಾಗಿ ನಾವು ಬೈಬಲಲ್ಲಿ ನೋಡ್ತೇವೆ. ಇದಕ್ಕೆ ಅನೇಕ ಉದಾಹರಣೆಯಾಗಿ ನಾವು ನೋಡುವುದಾದರೆ, ರೇಚಲ್ ಕಿಸ್ಟ್ ಜಾಕೋಬ್. ರೇಚಲಳು ಯಾಕೋಬನಿಗೆ ಮುತ್ತು ಕೊಡುವಂಥದ್ದನ್ನು ನೋಡ್ತೇವೆ. ಮಾತ್ರವಲ್ಲದೆ ಏಸಾವ ಕಿಸ್ಟ್ ಜಾಕೋಬ್, ಏಸಾವ ತನ್ನ ಸಹೋದರನನ್ನು ಮುತ್ತಿನ ಮೂಲಕ ಆಲಂಗಿಸುವಂಥದ್ದು. ಮಾತ್ರವಲ್ಲದೆ ಜೋಸೆಫ್ ಕಿಸ್ಟ್ ಹಿಸ್ ಬ್ರದರ್ಸ್, ಯೋಸೇಫ ತನ್ನ ಅಣ್ಣಂದಿರನ್ನು ಮತ್ತೆ ಸಂಧಿಸುವಾಗ ಅವರನ್ನು ಮುತ್ತುಗಳ ಮೂಲಕ ಅಥವಾ ಮುತ್ತು ಕೊಟ್ಟು ಅವರನ್ನು ಅಭಿನಂದಿಸುವಂತಹ ಒಂದು ವ್ಯವಸ್ಥೆ, ಸಂಪ್ರದಾಯಗಳು ಹಳೆ ಒಡಂಬಡಿಕೆಯಲ್ಲಿ ಬೆಳೆದುಕೊಂಡು ಬಂದದ್ದನ್ನು ನಾವು ನೋಡ್ತೇವೆ. ಇದು ಕೇವಲ ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಹಳೆ ಒಡಂಬಡಿಕೆಯ ಭಾಗದಲ್ಲಿ ಯಹೂದ್ಯರು ಧರ್ಮಶಾಸ್ತ್ರವನ್ನು ಕೂಡ ಅದನ್ನು ಓದುವ ಮೊದಲು ಅಥವಾ ತೋರಾ ಎನ್ನುವಂಥ ಸುರುಳಿಯನ್ನು ಓದುವ ಮತ್ತು ಓದಿದ ನಂತರ ಮುತ್ತು ಕೊಟ್ಟು ಅದನ್ನು ಗೌರವದಿಂದ ಕಾಣುತ್ತಿದ್ದರು ಎಂಬುದಾಗಿ. ಅದು ಮಾತ್ರವಲ್ಲದೆ ಕಂಬಗಳಾಗಿರ್ಬೋದು ಅಥವಾ ದೇವಾಲಯದ ವಿಶೇಷ ಭಾಗಗಳನ್ನು ಅವರು ಅಂತಹ ಒಂದು ಮುತ್ತಿನ ಮೂಲಕ ಗೌರವಿಸ್ತಿದ್ದದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಸೊ ಇಂತಹ ಒಂದು ಮುತ್ತು ಕೊಡುವಂಥ ಸಂಪ್ರದಾಯದಲ್ಲಿ ಯೂದನು ಕೂಡ ಬೆಳೆದು ಬಂದಿರುವಾಗ, ಯೂದ ಈಗ ಯೇಸು ಸ್ವಾಮಿಗೆ ಕೊಡುವಂತಹ ಮುತ್ತು ನಾವು ಇಂದಿಗೆ ಕೂಡ ಪ್ರೀತಿಯಿಂದ, ಆತ್ಮೀಯತೆಯಿಂದ ಕೊಡುವಂಥ ಮುತ್ತಿಗೆ ಪ್ರಶ್ನೆ ಮಾಡುವಂತಹ, ಆಲೋಚನೆ ಮಾಡುವಂತಹ ಸವಾಲಿನ ಪರಿಸ್ಥಿತಿಯನ್ನು ಯೂದ ನಮ್ಮೆಲ್ಲರ ಮುಂದೆ ತಂದಿಡುವಂಥದ್ದನ್ನು ನಾವು ನೋಡ್ತೇವೆ. ಲೂಕನ್ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿಗೆ ಮುತ್ತು ಕೊಟ್ಟ ಇಬ್ಬರನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದರಲ್ಲಿ ಬೆಥಾನ್ಯದಲ್ಲಿ ಯೇಸು ಸ್ವಾಮಿ ಹೋಗುವಾಗ ಅಲ್ಲಿ ದುರಾಚಾರಿಯಾದಂಥ ಒಬ್ಬ ಸ್ತ್ರೀ, ಆಕೆ ಯೇಸು ಸ್ವಾಮಿಯನ್ನು ಸಂಧಿಸಿ ಯೇಸು ಸ್ವಾಮಿಯ ಬಳಿಯಲ್ಲಿ ತನ್ನ ಪ್ರೀತಿಯನ್ನು, ತನ್ನ ಗೌರವವನ್ನು ಸೂಚಿಸುವುದಕ್ಕಾಗಿ ಅಚ್ಚ ಜಟಮಾಂಸಿ ತೈಲವನ್ನು ತಂದು ಆತನ ತಲೆ ಪಾದಗಳಿಗೆ ಹಚ್ಚಿ ಆಕೆಯ ತಲೆ ಕೂದಲಿನಿಂದ ಹೊರಿಸಿ ಆಕೆಯ ಕಾಲಿಗೆ ಮುದ್ದಿಡುತ್ತಿದ್ದಳು ಎಂಬುದಾಗಿ ನಾವು ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 38ನೇ ವಚನದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಬೆಥಾನ್ಯದ ಸ್ತ್ರೀ ಕೊಟ್ಟಂಥ ಮುತ್ತಿಗೂ ಮತ್ತು ಯೇಸುವಿನ ಶಿಷ್ಯನಾದ ಯೂದ ಕೊಟ್ಟಂಥ ಮುತ್ತಿಗೂ ಅಜಗಜಾಂತರವಾದಂಥ ವ್ಯತ್ಯಾಸಗಳನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಮುತ್ತು ಕೊಡುವಾಗ ಆಕೆ ಬಹು ಬೆಲೆಯುಳ್ಳಂತಹ ತೈಲವನ್ನು ಯೇಸುವಿನ ಮೇಲೆ ಹಾಕಿ ಯೇಸುವಿಗೆ ಗೌರವವನ್ನು, ಪ್ರೀತಿಯನ್ನು ಸೂಚಿಸ್ತಾಳೆ. ಇನ್ನೊಂದು ಕಡೆಯಲ್ಲಿ ಆಕೆ ಯೇಸುವನ್ನು ಆರಾಧಿಸುವಂಥ, ಯೇಸುವಿನ ಮರಣವನ್ನು ಮುನ್ಸೂಚಿಸುವಂತಹ ಸೂಚನೆಯಾಗಿ ಆ ತೈಲವನ್ನು ಯೇಸು ಸ್ವಾಮಿ ತಲೆಯ ಮೇಲೆ ಹಾಕುವಂಥದ್ದು ಮತ್ತು ಯೇಸುವಿನ ಪಾದಗಳಿಗೆ ಮುತ್ತು ಕೊಡುವಂತಹದ್ದು ಆಕೆಯ ಉದ್ದೇಶವಾಗಿತ್ತು. ಮಾತ್ರವಲ್ಲದೆ ಇದು ಯೇಸುವಿನ ದೈವತ್ವವನ್ನು ಗುರುತಿಸಿದ, ಯೇಸುವಿನ ಮೆಸ್ಸಿಯತ್ವವನ್ನು ಗುರುತಿಸಿದಂತಹ ಒಬ್ಬ ದುರಾಚಾರ್ಯ ಸ್ತ್ರೀಯ ನಂಬಿಕೆ, ಪ್ರೀತಿ, ಗೌರವ ಕ್ರಿಸ್ತನ ಕಡೆಗೆ ಇದ್ದದನ್ನು ನಾವು ನೋಡ್ತೇವೆ. ಆದರೆ ಯೂದ ಕೊಟ್ಟಂತಹ ಮುತ್ತನ್ನು ನಾವು ನೋಡುವುದಾದರೆ, ಯೂದ ಯೇಸು ಸ್ವಾಮಿಗೆ ಯಾಕೆ ಮುತ್ತು ಕೊಡ್ತಾನೆ ಹೇಳಿದರೆ, ಒಂದು ನಂಬಿಕೆ ದ್ರೋಹದ ಕೆಲಸದ ಪ್ರಯತ್ನವಾಗಿ, ಮಾತ್ರವಲ್ಲದೆ ತಾನು ತೆಗೆದುಕೊಂಡಂಥ 30 ಬೆಳ್ಳಿ ನಾಣ್ಯಗಳ ಸಲುವಾಗಿ ಯೇಸುವಿಗೆ ಮುತ್ತನ್ನು ಹಿಡುಕೊಡುವಂತಹ, ಇನ್ನೊಂದು ಕಡೆಯಲ್ಲಿ ಇದು ವಂಚನೆಯ, ಮಾತ್ರವಲ್ಲದೆ ಬೂಟಾಟಿಕೆಯ ಮತ್ತು ಹಿಂಸಾತ್ಮಕವಾದಂತಹ ಮುತ್ತು ಯೇಸು ಸ್ವಾಮಿಗೆ ಯೂದ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಇಬ್ಬರ ನಡುವೆ ಎಂತಹ ವ್ಯತ್ಯಾಸಗಳಿದೆ ಎಂಬುದಾಗಿ ನೋಡೋದಾದರೆ, ಸ್ತ್ರೀ ಯೇಸುವಿಗೆ ಗೌರವವನ್ನು, ಪ್ರೀತಿಯನ್ನು ಸೂಚಿಸಿ ಮುತ್ತು ಕೊಡ್ತಾಳೆ. ಆದರೆ ಯೂದ ಹಣವನ್ನು ಲೆಕ್ಕ ಹಾಕಿ ತನ್ನ ಗುರುವನ್ನು ತಿರಸ್ಕರಿಸುವ, ಹಿಂಸೆಗೆ ಒಳಪಡಿಸುವಂತಹ ಮುತ್ತನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನಾವೆಲ್ಲರೂ ಕೂಡ ಯೇಸುವಿಗೆ ಗೌರವವನ್ನು, ಪ್ರೀತಿಯನ್ನು ಸೂಚಿಸ್ತೇವೆ, ಯೇಸುವಿನ ಶಿಷ್ಯರಾಗಿದ್ದೇವೆ ಎಂಬುದಾಗಿ ಹೇಳಿಕೊಳ್ತೇವೆ. ಆದರೆ ಅನೇಕ ವೇಳೆ ಒಬ್ಬ ದುರಾಚಾರಿ ಅಥವಾ ಯೇಸುವನ್ನು ಜೊತೆ ಇಲ್ಲದೆ ಬೇರೆಯ ಪರಿಸ್ಥಿತಿಯಲ್ಲಿದ್ದಂಥ ಸ್ತ್ರೀ ಯೇಸುವಿನ ಬಳಿಗೆ ಬರುವಾಗ ಆಕೆಯಲ್ಲಿ ಮುತ್ತನ್ನು ಕೊಡುವಾಗ, ಗೌರವವನ್ನು ಸೂಚಿಸುವಾಗ ಇದ್ದಂಥ ನಂಬಿಕೆ, ಮಾತ್ರವಲ್ಲದೆ ಯೇಸುವಿನ ಕಡೆಗೆ ಇದ್ದಂಥ ಆಕೆಯ ಮನೋಭಾವನೆಗೂ ಯೇಸುವಿನ ಜೊತೆಯಲ್ಲಿ ಇದ್ದಂಥ ಶಿಷ್ಯನಾದ ಯೂದನಿಗಿದ್ದಂಥ ಮನೋಭಾವನೆಗೆ ಇರುವಂಥ ವ್ಯತ್ಯಾಸವನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ತಿಳಿದುಕೊಳ್ಬೇಕು. ಯೂದ ಹಣದ ಆಶೆಗೆ ಒಳಪಟ್ಟ, ಯೇಸುವಿಗೆ ಕೊಟ್ಟಂಥ ಮುತ್ತು ನಂಬಿಕೆಯ ದ್ರೋಹವನ್ನು ಹುಟ್ಟಿಸಿತು. ಅವನು ಮತ್ತೆ ಅದರಿಂದ ಎಂತಹ ಸ್ಥಿತಿಗೆ ದೂಡಲ್ಪಟ್ಟ ಎಂಬುದಾಗಿ ನಾವು ನೋಡ್ತೇವೆ.
ಪೌಲ ತಿಮೋತಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಹಣದ ಆಶೆ ಸಕಲ ಕೆಟ್ಟತನಕ್ಕೆ ಕಾರಣವಾಗಿದೆ, ಇದರಿಂದ ಅನೇಕರು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅನೇಕ ವೇದನೆಗಳಿಂದ ತಿವಿಸಿಕೊಳ್ತಾರೆ ಎಂಬುದಾಗಿ. ಯೂದ ಆ ಸ್ತ್ರೀ ಜಟಮಾಂಸಿ ತೈಲವನ್ನು ಹಾಕುವಾಗ ಯೇಸು ಸ್ವಾಮಿಗೆ ಆ ತೈಲದ ಕುರಿತಾಗಿ ಇಷ್ಟು ಬೆಳೆ ಬಾಳುವುದನ್ನು ಯಾಕೆ ಯೇಸು ಸ್ವಾಮಿ ಮೇಲೆ ಆಗ್ತಾಳೆ ಎಂಬುದಾಗಿ ಪ್ರಶ್ನೆಯನ್ನು ಮಾಡ್ತಾಳೆ. ಇನ್ನೊಂದು ಕಡೆಯಲ್ಲಿ ಯೂದನ ಮನಸ್ಸು ಯಾವುದರ ಕಡೆಗೆ ಕೇಂದ್ರೀಕೃತವಾಗಿತ್ತು ಅಂತ ಹೇಳಿದರೆ, ಅವನ ಮನಸ್ಸು ಯೇಸು ಸ್ವಾಮಿಯಿಂದ ಲಾಭವನ್ನು ಪಡೆಯುವಂಥ ಆಲೋಚನೆ ಹಣದಾಶೆಯಾಗಿತ್ತೇ ಹೊರತು ಯೇಸುವನ್ನು ಕಂಡುಕೊಳ್ಳುವಂಥ ಮನೋಭಾವನೆ ಆಗಿರಲಿಲ್ಲ. ಹಾಗಾಗಿ ಯೂದ ಹಣವನ್ನು ಪಡೆದು ತನ್ನ ಜೀವನವನ್ನು ಅಂತ್ಯ ಮಾಡಿಕೊಳ್ತಾನೆ. ಇವತ್ತು ನಾವು ಕ್ರಿಸ್ತನ ಶಿಷ್ಯರಾಗಿದ್ದೇವೆ ಎಂಬುದಾಗಿ ಹೇಳುವಾಗ ನಾವು ಕ್ರಿಸ್ತನನ್ನು ಕಂಡುಕೊಳ್ಳುವಂಥ ಶಿಷ್ಯರಾಗಿದ್ದೇವಾ, ಕ್ರಿಸ್ತನ ಮೆಸ್ಸಿಯತ್ವವನ್ನು ಗುರುತಿಸುವಂಥ ಶಿಷ್ಯರಾಗಿದ್ದೇವಾ, ಅಥವಾ ಕೇವಲ ಹಣದಾಶೆಗೋಸ್ಕರ ಹಣದ ಶೋಧನೆಗೆ ಬಿಟ್ಟು ಕ್ರಿಸ್ತನನ್ನು ಕೇವಲ ನಾಟಕೀಯವಾಗಿ ಆರಾಧಿಸುವಂಥ ಶಿಷ್ಯರಾಗಿದ್ದೇವಾ ಎಂಬುದಾಗಿ ನಮ್ಮನ್ನು ನಾವು ಅವಲೋಕನೆ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಈ ಕ್ರಿಸ್ತನ ಶ್ರಮ ಮರಣದ ಧ್ಯಾನದ ದಿವಸಗಳಲ್ಲಿ ನಾವು ಒಂದು ವೇಳೆ ಯೂದನ ಹಾಗೆ ಸಾಂಪ್ರದಾಯಿಕವಾದ ನಾಟಕೀಯವಾದಂಥ ತೋರಿಕೆಯ ಬೂಟಾಟಿಕೆಯ ಕ್ರೈಸ್ತರಾಗಿದ್ದರೆ, ಅಂತಹ ಕ್ರೈಸ್ತತ್ವದಿಂದ ಸಿಕ್ಕುವಂಥ ಶಿಷ್ಯತ್ವವನ್ನು ಬಿಟ್ಟು ಬೆತಾನ್ಯದ ಸ್ತ್ರೀ ಹೇಗೆ ಯೇಸುವಿಗೆ ಆರಾಧಿಸುವಂಥ, ಪ್ರೀತಿಸುವಂಥ, ಗೌರವಿಸುವಂಥ ಮುತ್ತನ್ನು ಕೊಟ್ಟಳು, ನಾವು ಕೂಡ ಅಂತಹ ಗೌರವವನ್ನು ಸೂಚಿಸುವಂಥ ಶಿಷ್ಯರಾಗಲಿಕ್ಕೆ ದೇವರಾತ್ಮ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೆನ್.